178 ಬೀಟ್ಸ್ 20 ಲಕ್ಷ ಜನ ಇದೆ. ಪ್ರತಿಯೊಬ್ಬ ಸಿಬ್ಬಂದಿಗೂ 400ರಿಂದ 500 ಜನರು ಬರ್ತಾರೆ. ಪ್ರಚಾರ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಎಂದು ಶಿವಮೊಗ್ಗದ ಎಸ್ಪಿ ಕುಮಾರ್ ಅವರು ಗೃಹ ಸಚಿವರಿಗೆ ಮಾಹಿತಿ ನೀಡಿದರು. ಸಾಕಷ್ಟು ಸೈಬರ್ ಕ್ರೈಮ್ ಸಹ ನಡೀತಾ ಇದ್ದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೀತಾ ಇದೆ ಎಂದು ಹೇಳಿದರು. ವರ್ಚುವಲ್ ಮೂಲಕ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಈ ಮಾಹಿತಿಯನ್ನ ಪಡೆದುಕೊಂಡರು. ಇದನ್ನ ಜಾರಿ ಮಾಡ್ತಾ ಇದೀವಿ ಸರ್. ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಸರ್. ನಮ್ಮಲ್ಲಿ ಒಟ್ಟು 478 ಬೀಟ್ಸ್ ಗಳಿದಾವೆ ಸರ್. ಒಂದು 20 ಲಕ್ಷ ಪಾಪ್ಯುಲೇಷನ್ ಆಗುತ್ತೆ ಸರ್. ಪ್ರತಿಯೊಬ್ಬ ಸಿಬ್ಬಂದಿಗೂ 400ರಿಂದ 500 ಮನೆಗಳು ಬರ್ತವೆ ಸರ್. ಈಗಾಗಲೇ ಪ್ರತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಒಂದೊಂದು ಎರಡೆರಡು ಕ್ಲಸ್ಟರ್ಸ್ ನಾವು ಈಗಾಗಲೇ ಗುರುತು ಮಾಡಿ ಅಲ್ಲಿ ಹೋಗ್ತಾ ಇದಾರೆ ಸರ್ ಜನ. ಸಾರ್ವಜನಿಕರು ಇನಿಷಿಯಲಿ ಸ್ವಲ್ಪ ಅಂಜಿಕೆ ಇತ್ತು ಸರ್, ಅವ್ರಿಗೆ ಯಾಕೆ ಬರ್ತಾರೆ ಏನು ಎತ್ತ ಅಂತದ್ದು. ಬಟ್ ಈಗ ಸ್ವಲ್ಪ ಕಾನ್ಫಿಡೆನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ನಾವು ಕಾರ್ಪೊರೇಷನ್ ಅವ್ರನ್ನ ಮತ್ತೆ ಪಂಚಾಯತ್ ಅವ್ರದ್ದು ಕೂಡ ಅವ್ರದ್ದು ಏನು ಈ ಬೆಳಗ್ಗೆ ಈ ವೆಹಿಕಲ್ಸ್ ಗಳೆಲ್ಲ ಹೋಗ್ತಾವಲ್ಲ ಸರ್, ಅದಕ್ಕೂ ಸ್ವಲ್ಪ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾ ಇದೀವಿ ಸರ್. ಮತ್ತೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ನಲ್ಲೂ ಹಾಕ್ತಾ ಇರೋದ್ರಿಂದ ತುಂಬಾ ಪಾಸಿಟಿವ್ ಆಗಿ ಬರ್ತಾ ಇದೆ ಸರ್. ನಾನು ಕೆಲವು ಗ್ರೂಪ್ಸ್ ನಲ್ಲಿ ಇದೀನಿ ಸರ್. ಅವರೇ ಹೇಳ್ತಿದ್ದಾರೆ ಸರ್, ಎಸ್ಪೆಷಲಿ ಸರ್ ಈ ವಿಮೆನ್ ಅಂಡ್ ಚೈಲ್ಡ್ ರಿಲೇಟೆಡ್ ಲಾಸ್ ಮತ್ತೆ ಈ ಸೈಬರ್ ಕ್ರೈಮ್ ಸರ್, ಇದು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಕೂಡ ಅವೇರ್ನೆಸ್ ಮಾಡೋದ್ರಿಂದ ಸರ್ ಸಾಕಷ್ಟು ನಮಗೂ ಕೂಡ ಅನುಕೂಲ ಆಗುತ್ತೆ ಸರ್ ಇದರಿಂದ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಬಳ್ಳಾರಿ ವಾರದಿಂದ ನಾವು ಇದನ್ನ ಜಾರಿ ಮಾಡ್ತಾ ಇದೀವಿ ಸರ್. ತುಂಬಾ